ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಕೃತಿ ಅಂತ. ನಾನು ಮೈಸೂರಲ್ಲಿರೋದು. 4 ಇಯರ್ಸಿಂದ ನಾನು ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ಇದು ಮೆಡಿಟೇಷನ್ ಎಲ್ಲ ಇದು ಹೇಳ್ಕೊಟ್ಟಿದ್ದಕ್ಕೆ ನಮಗೆ ಪತ್ರಿಜಿ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಅವ್ರಿಗೆ ಮೊದಲಿಗೆ ತುಂಬ ನಮಸ್ಕಾರಗಳು ಮತ್ತು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಅವ್ರಿಗೆ. ಇದು ಫಸ್ಟ್ ನಮ್ಮ ಮನೇಲಿ ನಮ್ಮ ಅಮ್ಮ ಮಾಡ್ತಿದ್ರು. ನಮ್ಮ ಅಮ್ಮ ಮಾಡ್ತಿದ್ದದನ್ನ ನೋಡಿ ನಾನು ಮಾಡೋಣ ಅಂತ ಟ್ರೈ ಮಾಡಿದೆ ನಾನು. ಆವಾಗ ನನಗೆ ಮೆಡಿಟೇಷನ್ ಮಾಡ್ತಿರೋದ್ರಿಂದ ತುಂಬ ಒಂಥರ ರಿಲೀಫ್ ಆಗುತ್ತೆ ಮೈಂಡ್, ಮತ್ತು ಸ್ಟ್ರೆಸ್ ಎಲ್ಲ ಇರಲ್ಲ, ಸ್ಟ್ರೆಸ್ ಎಲ್ಲ ಕಮ್ಮಿ ಆಗಿಬಿಡತ್ತೆ ಮೆಡಿಟೇಷನ್ ಮಾಡ್ತಾಯಿದ್ರೆ. ಜಸ್ಟ್ ಅದರಲ್ಲಿ ಏನು ತುಂಬ ಹಾರ್ಡ್ ವರ್ಕ್ ಏನೂ ಇಲ್ಲ ನಮಗೆ. ಅದರಲ್ಲಿ ಹಾರ್ಡ್ ವರ್ಕ್ ಏನೂ ಮಾಡೋದಿಲ್ಲ. ಜಸ್ಟ್ ನಾವು ಈಗ ಹ್ಯಾಂಡ್ಸ್ನ ಲಾಕ್ ಮಾಡಿಕೊಂಡು ಐಸ್ನ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸಾಕು ನಮಗೆ. ಜಸ್ಟ್ ಬ್ರೀತ್ ಇನ್ ಮತ್ತು ಬ್ರೀತ್ ಔಟ್ ಮೇಲೆ ನಾವು ಅಬ್ಸರ್ವೇಷನ್ ಇಡಬೇಕು. ಮತ್ತು ಬೇರೆ ಏನೂ ಥಿಂಕ್ಸ್ ಮಾಡಬಾರ್ದು, ಮೈಂಡಲ್ಲಿ ಯಾವುದೇ ಒಂದು ಥಾಟ್ನ ಇಟ್ಕೋಬಾರ್ದು ನಾವು. ಜಸ್ಟ್ ಬ್ರೀತ್ ಇನ್ ಬ್ರೀತ್ ಔಟ್ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು ನಮಗೆ. ಮತ್ತು ನಮಗೆ ಎಷ್ಟು ಏಜ್ ಇರುತ್ತೆ ಅಲ್ವಾ ಅಷ್ಟು ಮಾಡಿದ್ರೆ ಸಾಕು ಮಿನಿಮಮ್ ಆಗಿ. ಇನ್ನು ಜಾಸ್ತಿ ಏನು ಮಾಡಬೇಕು ಅಂತಿಲ್ಲ. ಇಷ್ಟು ವಯಸ್ಸಿರೋರೇ ಮಾಡಬೇಕು ಅಂತಿಲ್ಲ, ಚಿಕ್ಕವರಿಂದ ವೃದ್ಧರವರೆಗೂ ಎಲ್ಲರೂ ಮಾಡ್ಬೋದು. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಇದಕ್ಕೇನೋ ಏಜ್ ಡಿಫೆನ್ಸ್ ಏನೂ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಇದು ಯಾರ್ಯಾರ ಏಜು ಎಷ್ಟೆಷ್ಟು ಇರುತ್ತೆ ಅಷ್ಟೆಷ್ಟು ನಿಮಿಷ ಮಾಡಿದ್ರೆ ಸಾಕು. ಇದು ಮಾಡ್ತಿದ್ದಂಗೆ ನಮಗೆ ಗೊತ್ತಾಗ್ತಾ ಬರುತ್ತೆ ನಾವು ಎಷ್ಟು ಚೇಂಜ್ ಆಗ್ತಾಯಿದ್ದೀವಿ ಅಂತ. ಇದರಿಂದ ನಮಗೆ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿಬಿಡತ್ತೆ, ಮತ್ತು ಪಾಸಿಟಿವ್ ಜಾಸ್ತಿ ಬರುತ್ತೆ, ಪಾಸಿಟಿವ್ ಥಿಂಕಿಂಗ್ ಕೆಪಾಸಿಟಿ ಬರುತ್ತೆ ನಮಗೆ. ಮತ್ತು ಇದರಿಂದ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ ನಮಗೆ, ಮೈಂಡ್ಗೆ ಸ್ಟ್ರೆಸ್ ಇರೋಲ್ಲ, ಏನು ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ ನಾವು ಅವಾಗ. ಆದ್ದರಿಂದ ತುಂಬ ಒಂಥರ ಮೈಂಡೆಲ್ಲ ರಿಲೀಫ್ ಆಗುತ್ತೆ, ಒಂಥರ ಖುಷಿಯಾಗಿ ಇರ್ತೀವಿ. ಯಾವಾಗಲೂ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಇದರಿಂದ ಯಾವಾಗೂ ಡಲ್ ಆಗಿರಲ್ಲ ಇರತ್ತೆ. ಸ್ವಲ್ಪ ಜನ ಹಾಗೆ ಇರ್ತಾರೆ ಅಲ್ವಾ, ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ನಾವು. ಮತ್ತು ಇದು ನಮ್ಮ ಅಮ್ಮಂಗೆ ಪರಿಚಯ, ಇದನ್ನು ಎಲ್ಲ ಹೇಳ್ಕೊಟ್ಟಿದ್ದು ಚೆನ್ನಬಸವ ಸರ್ ಮತ್ತು ಅನಿತಾ ಮೇಡಮ್. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಕೃತಜ್ಞತೆಗಳು ಅವ್ರಿಗೂ. ಅವರು ಅಮ್ಮಂಗೆ ಹೇಳ್ಕೊಟ್ಟಿದ್ದರಿಂದ ನಾನು ಅಮ್ಮನ ನೋಡಿಕೊಂಡು ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ನನಗೂ ತುಂಬ ಡಿಫ್ರೆನ್ಸ್ ಕಾಣ್ತಾ ಇದೆ ನನಗೂ. ಮತ್ತು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅವ್ರಿಗೆಲ್ಲ. ಮತ್ತು ನಾವು ಈಗ ನಮಗೇನೇ ಒಂದು ಕಷ್ಟ ಬಂದ್ರೂ ಅವರಿಂದ ಬಂತು ಇವರಿಂದ ಬಂತು ಅಂತ ಹೇಳೋಗಿಲ್ಲ. ಯಾಕಂದರೆ ನಾವು ಅದನ್ನ ನಾವು ಪಾಸ್ಟ್ ಲೈಫಲ್ಲಿ ಏನು ಮಾಡಿರ್ತೀವಲ್ಲ ಅದೇ ನಮಗೂ ಈ ಲೈಫಲ್ಲಿ ಸಿಕ್ಕಿರತ್ತೆ ಅಷ್ಟೇ. ಯಾರನ್ನೂ ಬ್ಲೇಮ್ ಮಾಡಬಾರ್ದು ನಾವು ನಮ್ಮ ಲೈಫಲ್ಲಿ. ಯಾರನ್ನೂ ನಾವು ಅವರಿಂದ ಹೀಗಾಯಿತು ಇವರಿಂದ ಹೀಗಾಯಿತು, ಅವರು ಈಗ ನಮ್ಮ ಲೈಫಲ್ಲೇ ಬರಬಾರ್ದಿತ್ತು ಅಂತ ಈ ಥರ ಎಲ್ಲ ಬ್ಲೇಮ್ ಮಾಡೋಕ್ಕೆ ಹೋಗಬಾರ್ದು ಅವ್ರನ್ನ. ನಾವು ಏನು ಮಾಡಿರ್ತೀವಲ್ಲ ಹೋದ ಜನ್ಮದಲ್ಲಿ ಅದೇ ನಮಗೆ ಈ ಜನ್ಮದಲ್ಲಿ ಸಿಕ್ಕಿರುತ್ತೆ ಅಷ್ಟೇ. ಮತ್ತು ಪ್ರಾಣಿಗಳನ್ನ ಹಿಂಸೆ ಮಾಡಬಾರ್ದು ನಾವು. ಪ್ರಾಣಿಗಳು ನಮ್ಮ ಥರನೇ ಅಲ್ವಾ, ಅದು ಒಂದು ಲಿವಿಂಗ್ ಬೀಯಿಂಗೇ ಅಲ್ವಾ. ನಮಗೂ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೂ ಹಿಂಸೆ ಮಾಡಿದಾಗ ಅದಕ್ಕೂ ಫೀಲಿಂಗ್ಸ್ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ನಾವು ಹಿಂಸೆ ಮಾಡಬಾರ್ದು ತುಂಬ. ಅದನ್ನೆಲ್ಲ ನಾವು ತಿನ್ನಬಾರ್ದು ಪ್ರಾಣಿಗಳನ್ನ. ಅದನ್ನ ನಾವು ಇನ್ನೂ ಪ್ರೀತಿಸ್ಬೇಕು, ಬೆಳೆಸ್ಬೇಕು, ಸಾಕಬೇಕು ಅದನ್ನ. ಬಟ್ ಅದನ್ನ ಎಲ್ಲ ಇದು ಮಾಡಬಾರ್ದು ನಾವು. ಅದಕ್ಕೆಲ್ಲ ಇದು ಜಾಸ್ತಿ ಇದು ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ನಾವು ಮತ್ತು ವೆಜಿಟೇರಿಯನ್ ಆಗಿರಬೇಕು. ನಾನ್ ವೆಜ್ ಅದು ಪ್ರಾಣಿಗಳನ್ನ ಹಿಂಸೆ ಕೊಟ್ಟರೆ ಅವಕ್ಕೂ ನಮ್ಮ ಥರನೇ ಬೇಜಾರಾಗುತ್ತೆ ಅಲ್ವಾ, ನಮ್ಮ ಥರ ಅದಕ್ಕೂ ದುಃಖ ಇರುತ್ತೆ. ಸೊ ಅದಕ್ಕೆ ಆ ಥರ ಪ್ರಾಣಿಗಳನ್ನ ಹಿಂಸೆ ಮಾಡೋಕ್ಕೆ ಹೋಗಬಾರ್ದು. ಮತ್ತು ನಾವು ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡ್ತಾಯಿರ್ತೀವಿ. ಯಾವಾಗಲೂ ಈ ಮೆಡಿಟೇಷನ್ನಿಂದ ನಾವು ತುಂಬ ಪಾಸಿಟಿವ್ ಥಿಂಕಿಂಗ್ ಬರುತ್ತೆ ನಮ್ಮಲ್ಲಿ, ಮತ್ತು ರಿಲ್ಯಾಕ್ಸೇಷನ್ ಇರುತ್ತೆ, ಮತ್ತು ಕೋಪ ಕಮ್ಮಿ ಆಗುತ್ತೆ ನಮಗೆ. ಯಾರೇ ಒಬ್ರು ಏನಾರು ಅಂದ್ರೂ ಅವ್ರಿಗೆ ಅಂದರು ಅಂತ ರಿವೆಂಜ್ ತೊಗೊಳಕ್ಕೆ ಹೋಗಬಾರ್ದು ನಾವು. ಅವರು ಮಾಡಿದ್ದು ಅವರೇ ಮತ್ತೆ ನೆಕ್ಸ್ಟ್ ಅವ್ರಿಗೆ ಸಿಗುತ್ತೆ. ಅದು ನಾವು ನಮ್ಗೇನು ಮಾಡಿದ್ದಾರೆ ಅದು ಅವ್ರಿಗೆ ಸಿಗುತ್ತೆ ವಾಪಸ್ಸು. ನಾವು ಅವ್ರಿಗೆ ರಿವೆಂಜ್ ಎಲ್ಲ ತೊಗೊಳ್ಬಾರ್ದು. ಆ ರೀತಿ ರಿವೆಂಜ್ ತೊಗೊಳ್ಳೋ ಥಿಂಕ್ ಮಾಡಬಾರ್ದು ನಾವು. ಮತ್ತು ಯಾರಿಗೂ ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಬಾರ್ದು. ಅವ್ರು ನಮ್ಗೆ ಎಷ್ಟೇ ಕೆಟ್ಟದನ್ನು ಬಯಸಿದ್ರು ನಾವು ಅವ್ರಿಗೆ ಒಳ್ಳೇದು ಬಯಸಬೇಕು, ಇಲ್ಲ ಸುಮ್ಮನೆ ಇದ್ಬಿಡಬೇಕು. ಮತ್ತು ಕೆಟ್ಟದನ್ನು ಬಯಸಕ್ಕೆ ಹೋಗಬಾರ್ದು. ಮತ್ತು ನಾವು ಅವ್ರಿಗೆ ಮತ್ತು ಯಾರೇ ಒಂದು ನಮಗೆ ಬೈದ್ರೂ ಮತ್ತು ಅವ್ರು ಬೈದರು ಹೀಗೆ ಅಂತ ಅವ್ರನ್ನ ಬ್ಲೇಮ್ ಮಾಡಬಾರ್ದು ನಾವು. ಜಸ್ಟ್ ಅವ್ರು ಬೈದ್ರು ಅಲ್ವಾ ಸುಮ್ಮನೆ ಆಗಿಬಿಡ್ಬೇಕು, ಕಾಮಾಗಿರ್ಬೇಕು. ಅವ್ರು ಬೈದಿದ ತಕ್ಷಣ ತುಂಬ ಇದು ಆ್ಯಂಗ್ರಿ ಆಗಿಬಿಡ್ಬಾರ್ದು, ಅಲ್ಲಿಗೆ ಸುಮ್ಮನೆ ಬಿಟ್ಬಿಡಬೇಕು. ಜಸ್ಟ್ ಅಷ್ಟೇ. ಮತ್ತು ಎಲ್ಲರೂ ಇದನ್ನು ಟ್ರೈ ಮಾಡಿ, ಎಲ್ಲರೂ ಮಾಡಿ. ಇದು ಪಿರಮಿಡ್ ಧ್ಯಾನ ಕೇಂದ್ರದಿಂದ ಪಿರಮಿಡಲ್ಲಿ ಮಾಡಿ ಕುತ್ಕೊಂಡು ಮಾಡಿದ್ರೂ ತುಂಬ ಒಳ್ಳೆ ಪವರ್ ಸಿಗುತ್ತೆ ನಮಗೆ. ಒಳ್ಳೆ ಪವರ್ ಸಿಗುತ್ತೆ ನಮಗೆ ಪಿರಮಿಡಲ್ಲಿ ಕುತ್ಕೊಂಡು ಮಾಡಿದ್ರೆ.
ಮತ್ತು ಈಗ ನಾವು ಮನೆಯಲ್ಲೇ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಮಾಡ್ಬೋದು. ಇದು ಟೈಮಿಂಗ್ಸ್ ಅಂತ ಏನೂ ಇಲ್ಲ ಇದಕ್ಕೆ, ಮತ್ತು ಯಾವ ಡೇಟ್ ಏನೂ ಇಲ್ಲ, ದೇವ್ರ ನಮಸ್ಕಾರ ಮಾಡಿ ಕುತ್ಕೊಂಡೇ ಮಾಡಬೇಕು, ಸ್ನಾನ ಮಾಡಿಬಿಟ್ಟು ಮಾಡಬೇಕು ಅಂತ ಏನೂ ಇಲ್ಲ. ಜಸ್ಟ್ ನಾವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಟೈಮ್ ಸಿಕ್ಕಿಲ್ಲ ಅಂದ್ರೂ ಮಲಗಬೇಕಾದ್ರೆ ಮತ್ತು ಎದ್ದೇಳ್ಬೇಕಾದ್ರೂ ಮಾಡ್ಬೋದು ಇದು ಅಲ್ಲೇ ಕುತ್ಕೊಂಡು. ಜಸ್ಟ್ ನಿಮ್ಗೆ ಎಷ್ಟು ಏಜ್ ಇರುತ್ತೆ ಆ ಸ್ಟೇಜಲ್ಲಿ ಅಷ್ಟು ನಿಮಿಷ ಮಾಡಿದ್ರೆ ಸಾಕು, ನಿಮಗೆ ಜಾಸ್ತಿ ಏನು ಮಾಡಬೇಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್. ಮತ್ತು PMC ಚಾನಲ್ ಅವ್ರದ್ದು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.